ಹೊಡೆದೈತಾ ಫೋನು ಉಷ್ಟು ಸ್ಕ್ರ್ಯಾಪ್ ಆಗೈತೆ ಅಲ್ಯೂಮಿನಿಯಂ ಬಾಡಿ. ಕ್ರ್ಯಾಂಕ್ ಶಾಫ್ಟೇ ಕಟ್ ಆಗ್ಬಿಟ್ಟೈತೆ. ಸರ್ ನೆನ್ನೆನೂ ಇದೆ ಸೇಮ್ ಹಿಂಗೆ ಹೇಳಿದ್ರಿ. ಫಸ್ಟ್ ಮಂಡೇ ಅಂತ ಹೇಳಿದ್ರಿ, ಟ್ಯೂಸ್ಡೇ ಅಂತ ಹೇಳಿದ್ರಿ. ಸರ್ ಬಿಡಿ ಹೋಗ್ಲಿ, ನಾನು ಫೀಡ್ಬ್ಯಾಕ್ ಹೆಂಗೆ ಕೊಡ್ಬೇಕು ನಾನು ಕೊಡ್ಕೋತೀನಿ, ಬಿಡಿ ಹೋಗ್ಲಿ. ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಜಿ ಟಿ ತೆಗ್ದು ಎಷ್ಟೊಂದು ದಿನಗಳೇ ಆಗ್ಬಿಟ್ಟಿತ್ತು. ಇವತ್ತು ತೆಗ್ದಿರೋದು ಅರೌಂಡ್ 3 ವೀಕ್ಸ್ ಆಯಿತು ಲಾಸ್ಟ್ ತೆಗ್ದು. ನಾನು ಜಾಸ್ತಿ ಓಡಿಸ್ತಾನೆ ಇಲ್ಲ ಇವಾಗ. ನಮ್ಮ ಕಾಲೇಜ್ಗೆ ಈ ತಿಂಗಳು ಎಕ್ಸಾಮ್ ಇದೆ ನಮಗೆ ಜುಲೈಯಲ್ಲಿ. ಸೊ ಜುಲೈಯಲ್ಲಿ ನಿಮ್ಗೆ ಯಾವುದೂ ವೀಡಿಯೋಸ್ ನೋಡೋಕ್ಕೆ ಸಿಗಲ್ಲ ಈ ತಿಂಗಳು. ಎಕ್ಸಾಮ್ ಇರೋದ್ರ ಕಾರಣ ಎಲ್ಲೂ ಕಾಲೇಜು ಕೂಡ ಹಾಲಿಡೇ ಸ್ಟಡೀಸ್ ಕೊಟ್ಟಿದ್ರು, ಅದಕ್ಕೆ ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಸೊ ಜಿ ಟಿ ತೆಗ್ದೇ ಇಲ್ಲ ನಾನು. ಇವತ್ತು ತೆಗಿತಾ ಇರೋದು. ಈ ಎಥೆನಾಲ್ ಬಂದಮೇಲೆ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಕೊರೋಷನ್ ಆಗಿಬಿಡುತ್ತಲ್ಲ, ಸೊ ಹಂಗೆ ನಿಲ್ಲಿಸಿದ್ರೆ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ರಶ್ ಹಿಡಿದ್ಬಿಡುತ್ತೆ. ಸೊ ಇವತ್ತು ಹಂಗೆ ಒಂದು ರೌಂಡ್ ಹಾಕೊಂಬಂದು ನಿಲ್ಲಿಸ್ಬಿಡೋಣ ಅಂತ ತೆಗ್ದಿದ್ದು. ಬ್ಯಾಟ್ರಿ ವೈರೆಲ್ಲ ತೆಗಿಬೇಕು ಆ್ಯಕ್ಚುಲಿ. ಬನ್ನಿ ಒಂದು ಸ್ಪೀಡ್ ರನ್ ಹಾಕೋಣ. ಗುರು ಶೀಟ್ ಫೋನ್ ಏನಾಗಿರುತ್ತೋ. ಶೀಟ್ ಫಕ್. ಯಾರೋ ಎತ್ಕೊಂಡ್ರು ಅಲ್ಲಿ. ಪಕ್ಕ ಡಿಸ್ಪ್ಲೇ ಹೋಗಿ ಅನ್ಕೊತೀನಿ. ಹೋಗಿರು ಬರ್ತೀನಿ. ಏನಾಯ್ತಣ್ಣ? ಹೊಡೆದೈತಾ? ಏನೂ ಆಗಿಲ್ವಾ? ಹಾಂ, ಡಿಸ್ಪ್ಲೇ ಹೋಯ್ತು ಅನ್ಕಂಡೆ. ಬಿದ್ದಿದ್ದಕ್ಕೆ. ಹಾಂ, ಮಾಡಿದ್ದಾರೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಏನೂ ಆಗಿಲ್ಲ ಗುರು, ಸ್ವಲ್ಪ ಸ್ಕ್ರ್ಯಾಪ್ ಆಗೈತೆ ಅಲ್ಯೂಮಿನಿಯಂ ಬಾಡಿ. ಹಿಂದೆಗೆ ಬಿದ್ದಿರಬೇಕು, ಬಟ್ ಡಿಸ್ಪ್ಲೇ ಅಂತೂ ಏನೂ ಆಗಿಲ್ಲ. ಟಚ್ ಸ್ಕ್ರೀನ್ ವರ್ಕ್ ಐತೈತೆ ನೋಡ್ಕೊಂಬಿಡೋದ. ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಕ್ಯಾಮ್ರಾ ಓಕೆ, ಇದು ಕೂಡ ವರ್ಕ್ ಆಗ್ತಾಯಿದೆ. ಒಳಗಡೆ ಡಿಸ್ಪ್ಲೇ ಏನೂ ಡ್ಯಾಮೇಜ್ ಆಗಿಲ್ಲ, ವೆರಿ ಟೆಂಪರ್ಡ್ ಅಷ್ಟೇ. ಇದು ಫೀಲ್ ಆಗ್ತಾಯಿದೆ ನನಗೆ. ಬಟ್ ಸೈಡು ಸ್ವಲ್ಪ ಉಜ್ಜೋಗಿದೆ. ಏನಾಗಲ್ಲ, ಇನ್ನೊಂದು ಸ್ಕಿನ್ ಹಾಕೊಂಡ್ರೆ ಹೋಯ್ತು ಅಷ್ಟೇ, ಸರಿ ಹೋಯ್ತದೆ. ಇವತ್ತಿನ ಸ್ಪೀಡ್ ರನ್ನಲ್ಲಿ ಸ್ಟಾರ್ಟಿಂಗೇ ಒಂದು ಬ್ಯಾಡ್ ಡೇ ಆಗೋಯ್ತು ನನಗೆ. ಸದ್ಯ ಏನೂ ಆಗಿಲ್ಲ, ಮೇಜರ್ ಖರ್ಚೇನು ಬಂದಿಲ್ಲ ಸದ್ಯ. ಫ್ಯೂಯಲ್ ಕೂಡ ಹಾಕ್ಸ್ಬೇಕು ಇವಾಗ ಇಂಡಿಯನ್ ಆಯಿಲಲ್ಲಿ. ಸ್ವಲ್ಪ ವಾಬ್ಲಿಂಗ್ ಫೀಲ್ ಆಗ್ತಾಯಿದೆ ಗುರು. ಸಸ್ಪೆನ್ಷನ್ ಲೋವರ್ ಮಾಡಿದೆ ನಾನು, ನೋಡಿ ಇಲ್ಲಿಗೆ ಬರೋದು ಸ್ಟಾಕು. ಸ್ವಲ್ಪ ಲೋವರ್ ಮಾಡಿದೆ ಸಸ್ಪೆನ್ಷನ್ನು, ಆವಾಗ ಏನೋ ಆಗಿರಬೇಕು ಮೋಸ್ಟ್ಲಿ. ಒಂದು ಮೇಲೆ ಒಂದು ಕೆಳಗಡೆ ಆಗ್ಬಿಟ್ಟಿದೆ ಅನಿಸುತ್ತೆ. ನೋಡೋಕ್ಕೇನು ಆ ಥರ ವಿಜುವಲ್ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ, ಬಟ್ ಕೆಳಗಡೆ ಒಂದು ಸತಿ ಚೆಕ್ ಮಾಡ್ಬೇಕು ನಾನು. ಹಂಗೇನಾದ್ರು ಆಗಿದ್ರೆ ಮತ್ತೆ ಸ್ಟಾಕ್ ಹಾಕ್ಬೇಕು ಅದನ್ನ.
ಸೊ ಇವಾಗ ಏನಕ್ಕೆ ನಾನು ರೈಡ್ ಹೋಗ್ತಿರೋದು ಒಂದು ಶಾರ್ಟ್ ಸ್ಪಿನ್ ಅಂತ ಅನ್ನಲ್ಲ, ಏನಕ್ಕೆ ಅಂದರೆ ನಮ್ಮ ಸೃಜನ್ ಅವ್ರದ್ದು ಸ್ಕ್ರ್ಯಾಂಬ್ಲರ್ ಇದೆಯಲ್ಲ ಅದು ಬ್ರೇಕ್ ಡೌನ್ ಆಗಿಬಿಟ್ಟಿತ್ತು ಒಂದು ಟ್ರಿಪ್ಗೆ ಹೋದಾಗ. ಸೊ ಅದೊಂದು ಸರಿ ಮಾಡ್ಸೋಕ್ಕೆ ಕೊಟ್ಟಿದ್ದ ಸರ್ವಿಸ್ ಸೆಂಟ್ರಿಗೆ. ಇಂಜಿನಲ್ಲಿ ಕ್ರ್ಯಾಂಕ್ ಶಾಫ್ಟೇ ಕಟ್ ಆಗಿಬಿಟ್ಟೈತೆ ಒಂದು. ಫೋನ್ ಊಷ್ಟು, ಫೋನು ಊಷ್ಟು ತೋರಿಸ್ತೀನಿ ಬಾ, ಹೊಡೆದೋಗೈತೆ ಹಿಂದ್ಗಡೆ ಬ್ಯಾಕ್ ಪ್ಯಾನಲ್. ಇಲ್ಲ ನಿಜ ಹೊಡೆದೋಯ್ತು, ಇಲ್ಲಿ ಹಿಡ್ಕೊಂಡಿದ್ದೆ ಬಿದ್ದೋಯ್ತು. ನಾನು 140 ಬಿದ್ದಿರೋದು ಫೋನು. ನಾನು ಡಿಸ್ಪ್ಲೇ ಹೋಗಿ ಅನ್ಕಂಡೆ, ಏನೂ ಆಗಿಲ್ಲ ಸದ್ಯ, ಟೆಂಪರ್ ಮಾತ್ರ ಹೊಡೆದೋಗೈತೆ. ಹೊಡೆದೋಗಿರುತ್ತೆ ಮೋಸ್ಟ್ಲಿ, ಇಲ್ಲ ಮಧ್ಯದಲ್ಲೂ ಹೊಡೆದೋಗಿರ್ತದೆ ಮೋಸ್ಟ್ಲಿ. 3 ಸತಿ ರೋಲ್ ಆಗಿದಂತೆ ಅಣ್ಣ ಹೇಳಿದ್ರು. ಏನೋ ಬಿತ್ತು ಅಂತ ಫೀಲ್ ಆಯಿತು, ಮತ್ತು ಮುಟ್ಟು ನೋಡ್ಕೊಂಡೆ ಫೋನ್ ಇರಲಿಲ್ಲ. ಎಲ್ಲೋ ಈ ಕಡೆ ನೋಡು, ಫುಲ್ಲು ಸ್ಕ್ರ್ಯಾಪ್ ಆಗಿಬಿಡೈತೆ. ಹಿಡ್ಕೊ ನೀನೇ, ಮತ್ತೆ ಕೊಡುವೆ. ಕಂಟೆಂಟ್ ಆಗ್ತೈತೆ. ಇಲ್ಲಿ ಯಾವ ಮಟ್ಟಿಗೆ ಉಜ್ಜೋಗೈತೆ, ಇಲ್ಲಿ ಇದು ಜಾಸ್ತಿ ಹೋಗೈತೆ. ಬಿಡು, ಸ್ಕಿನ್ ಹಾಕ್ಸಿದ್ರೆ ಸರಿ ಹೋಯ್ತದ, ಗೊತ್ತಾಗಲ್ಲ. ಕೇಸ್ ಹಾಕ್ದೇನು ಏನೂ ಆಗಿಲ್ಲ ನೋಡು. ಕೇಸೇ ಕಿತ್ಕೊ ಹೋಗಿರೋದು. ನನ್ನ ಫಸ್ಟ್ ಫೋನ್ಗೆ ಹಂಗೆ ಆಗಿತ್ತು. ಹಳೆ ಫೋನ್ ಎಕ್ಸೆಸ್ಗೆ ಕೇಸ್ ಕಿತ್ತೋಗಿ ಹೊಡೆದೋಗಿತ್ತು ಬ್ಯಾಕ್ ಪ್ಯಾನಲ್ಲು. ಈ ಸರ್ವಿಸ್ ರೋಡ್ದಿದ್ದು ಒಂದು ಹಿಂಸೆ, ಎಲ್ಲ ಕಡೆ ಬರೀ ಹಮ್ಸ್. ಇಷ್ಟು ಚೆನ್ನಾಗಿರೋ ಹೈವೇ ಮಾಡಿಬಿಡಿ, ಎಕ್ಸ್ಪ್ರೆಸ್ ಹೈವೇ, ಗಾಡಿ ಬಿಡ್ತಾ ಇಲ್ಲ. ಅದು ಕಾರ್ಗಳಿಗೂ 100 ಸ್ಪೀಡ್ ಲಿಮಿಟ್ ಇಟ್ಟವ್ರೆ. NHAI. ಪೆಟ್ರೋಲ್ ಬೇಕನಾ, ಕೊಡ್ತೀರಣ್ಣ? ಗೈಸ್, ಇವನ್ ಗಾಡಿ ಬಗ್ಗೆ ಹೇಳ್ತಿದ್ದೆ ಅಲ್ವಾ ನಾನು, ಕರೆಕ್ಟು. ಇವನ್ ಗಾಡಿದು ಕ್ರ್ಯಾಂಕ್ ಶಾಫ್ಟೇ ಕಟ್ ಆಗ್ಬಿಟ್ಟೈತೆ, ಅದಕ್ಕೆ ಸರ್ವಿಸ್ ಸೆಂಟ್ರಿಗೆ ಬಿಟ್ಟವನೇ. ಆಲ್ರೆಡಿ ಒಂದು 15 to 20 ಡೇಸ್ ಆಯಿತು ಬಿಟ್ಟು. ಇವತ್ತು ಡೆಲಿವರಿ ಕೊಡ್ತೀನಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಈಸ್ಕೊಳಕ್ಕೆ ಹೋಗ್ತಿರೋದು ಇವತ್ತು. ಸೊ ಹಂಗೆ ನಮ್ಮ GT ತೆಗ್ದಿರಲಿಲ್ವಲ್ಲ, ಇವತ್ತೊಂದು ರೌಂಡ್ ಹಾಕ್ಬಿಟ್ಟು ಎಕ್ಸಾಮ್ ಮುಗಿಯೋವರೆಗೂ ನಿಲ್ಲಿಸ್ಬಿಡೋಣ ಅಂತ ಇವತ್ತು ತಗೊಂಡು ಹೋಗ್ತಾಯಿದ್ದೀನಿ. ಮತ್ತೆ ಸೌಂಡ್ ಬರ್ತೈತಾ? ಮತ್ತು ಇವಾಗ ಕೊಡಲ್ವಂತ ಗಾಡಿನಾ? ಯಾವಾಗ ಕೊಡ್ತಾನಂತೆ ಮತ್ತೆ? ನಾಳೆ ಮತ್ತೆ ಹೋಗ್ಬೇಕಾ? ನಾಳೆ ನಾನು ಬರಲ್ಲ. ಹಾಂ, ನಂಗೆ ಲ್ಯಾಬ್ ಐತಲ್ಲ, 11ರಿಂದ 2 ಅನಿಸ್ತದೆ. ಇವಾಗ ವೇಸ್ಟ್ ಹಂಗಾರೆ ಬಂದಿದ್ದು. ನಾನು ಬೇರೆ ಡಬಲ್ ಸೀಟ್ ಹಾಕ ಬಂದೆ. ಫೋನ್ ಬೇರೆ ಹೋಯ್ತು. ಕೊಡಿಲಿ, ಡೀಟೇಲಾಗಿ ನೋಡೋದಾಗ ಏನಾಗೈತೆ. ಎಲ್ಲ ಕಡೆ ಉಜ್ಜೋಗೈತೆ ಸೈಡ್ ಹೊತ್ತಾಗೆ. ಅದು ಫುಲ್ ಡೀಪ್, ಅದು ಹೊಡೆದೋಗೈತೆ ಕಣ ಬ್ಯಾಕ್ ಪ್ಯಾನಲ್ಲು. ಆಗಿರ್ತದೆ, ಪಕ್ಕ ಆಗಿರ್ತದೆ. ಬಂದು ಹೆಲ್ಮೆಟ್ ಹಾಕೊಂಡ್ಬಿಡು, ಕರೆಕ್ಟಾಗಿ ಸಿಗಲ್ಲ. ಏನು ಸ್ಮೆಲ್ ಬದಲ್ವಾ? ಇಲ್ಲ, ಏನು ಸ್ಮೆಲ್ ಬದೈತೆ ನಿಮಗೆ? ಏನಾಗಿದೆ ಅದು ಗಾಡಿ? ಏನಾಗಿದೆ ಅಂದರೆ ಏನು ನಾಯ್ಸ್ ಬರ್ತಾ ಉಂಟು ಅಂತದು?
ಹಾಂ ಅಂದರೆ ಈಗ ಸಿಗಲ್ಲ ಅಂತೀರಾ? ಅದೇ ಸಿಗುತ್ತಾ ಹೆಂಗೆ ಅಂತ, ಇವತ್ತು ಸಿಗುತ್ತಾ ಸಿಗಲ್ವಾ ಅಂತ ಸರ್ ಅಲ್ಲ, ನಾನು ಆಗಲೇ ಈಗ ಸಂಜೆ ಕೊಡ್ತೀನಿ, ಅದಕ್ಕೆ ನಾನು ಆಗಲೇ ಅರ್ಧ ದಾರಿಲಿ ಇದ್ದೀನಿ, ಪಾಲಹಳ್ಳಿ ಹತ್ರ ಇದ್ದೀನಿ ನಾನು. ಅದಕ್ಕೆ ನೀವೇನೋ ಕೊಡ್ತೀರಿ ಅಂದರೆ ಹಂಗೆ ಬರ್ತೀನಿ, ಇಲ್ಲ ಅಂದರೆ ವಾಪಸ್ ಹೋಗ್ತೀನಿ. ಸೊ ಅಟ್ಲೀಸ್ಟ್ ಸೌಂಡ್ ಬಂತು ಅಂತನಾದ್ರೂ ಹೋಗ್ಲಿ, ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಹೇಳಿದ್ರು ಹೋಗ್ಲಿ, ನಾವು ಬರ್ತಿರಲಿಲ್ಲ ತಾನೇ. ಅಲ್ಲ ಟ್ರೇಸ್ ಆವಾಗಲೇ ಮಾಡೋದಂತಲ್ಲ, ನಮ್ಮ ಅಪ್ಪ ಕಾಲ್ ಮಾಡಿಲ್ಲ ಅಂದರೆ ಈಗ ನಾನು ಬಂದಿದ್ರೆ ಸುಮ್ಮನೆ ಮಂಡ್ಯದಿಂದ ಬಂದಿದ್ರು ವೇಸ್ಟ್ ಆಗಿರೋದು. ಆದರೂ ಸರ್ ಎಷ್ಟು 20 ಡೇಸ್ ಮೇಲಾಯಿತು ಗಾಡಿ. ಸರ್ ಅಲ್ಲ ಸೆಟ್ರೇಟ್ ಮಾಡ್ಬೋದು ಅಂತಿಲ್ಲ, ಬೇಕಾದ್ರೆ ಟ್ರೈ ಇವಾಗ ಮಾಡಿ ನೋಡಿ ಹೋಗಲಿ. ಏನಿಲ್ಲ ನನಗೇನಿಲ್ಲ, 6 ಗಂಟೆ ಗಂಟನೂ ಕಾಯ್ತೀನಿ, ಇಲ್ಲ ಅಂತ ಏನಿಲ್ಲ ನನಗೆ. ಅಲ್ಲ ಹಿಂಗೂ ಹೇಳ್ತೀವಿ ಸರ್, ಅಲ್ಲ ಹಿಂಗೆ ಹೇಳಿದ್ರೆ ಹೆಂಗೆ, ನೀವು ಎಟ್ನಲ್ಲಿ ಇವತ್ತು ಕೊಡ್ತೀವಿ ಸರ್. ನೆನ್ನೆನೂ ಇದೆ ಸೇಮ್ ಹಿಂಗೆ ಹೇಳಿದ್ರಿ, ಫಸ್ಟ್ ಮಂಡೇ ಅಂತ ಹೇಳಿದ್ರಿ, ಟ್ಯೂಸ್ಡೇ ಅಂತ ಹೇಳಿದ್ರಿ ಸರ್. ನೀವು ಮಂಡೇನೂ ರೆಡಿ ಮಾಡೋಕೆ ಇರಲಿಲ್ಲ ಸರ್. ಟ್ಯೂಸ್ಡೇ ನೋಡಿದ್ರೆ ನೆನ್ನೆ ಆಗ್ತಾಯಿದ್ದೀವಿ ಅಂತ ಇದು ಮಾಡ್ತೀರಾ, ಇವತ್ತು ನೋಡಿದ್ರೆ ಹಿಂಗೆ ಅಂತೀರಾ ಸರ್. ಬಿಡಿ ಹೋಗ್ಲಿ, ನಾನು ಫೀಡ್ಬ್ಯಾಕ್ ಹೆಂಗೆ ಕೊಡ್ಬೇಕು ನಾನು ಕೊಡ್ಕೋತೀನಿ, ಬಿಡಿ ಹೋಗ್ಲಿ. ಇನ್ನು ಎಷ್ಟು ದಿನ ಅಂತ? ಇನ್ನು 2 ದಿನ ಬೇಕಂತ. ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ನಾನು. ನಾಳೆ ಬೆಳಗ್ಗೆನೂ ಅದೇ ಹೇಳಿದ್ರೆ ತೋಡು, ಅವಾಗ ಏನಿಲ್ಲ ಹಾಕೋ ಇಲ್ವಾ ಓಡುತ್ತಾ ಇನ್ಸ್ಟಾಗ್ರಾಮಲ್ಲಿ. ಹೇಳು ನೀನೇನು ಹೇಳ್ತೀಯ ಹೇಳು. ಏನು ಮಾಮೂಲಿ ಟ್ರೈನ್ ಸರ್ವಿಸ್ ಮಾತಾಡಂಗಿಲ್ಲ ನಾವು. ಹ್ಞೂ ಕಮಾನ್. ಇವಾಗ ವೆಯ್ಟ್ ಯಾಕೆ ವೆಯ್ಟ್ ಮಾಡ್ತೀರಾ ಬಿಡಿ ಅಂತ ಅಂತಾನೆ. ಪರವಾಗಿಲ್ಲ, 6 ಗಂಟೆ ಗಂಟೆ ಮಾಡ್ತೀನಿ ಅಂದ್ರೆ ಬಂದು ಸುಮ್ಮನೆ ವೆಯ್ಟ್ ಮಾಡ್ತೀರಾ ಅಂತ ಬಂದ್ಬಿಟ್ಟಿದೀವ. ಹಂಗಾರೆ ಇವತ್ತು ಆಗಲ್ಲ ಅಂತ ಅರ್ಥ. ಪೆಟ್ರೋಲ್ ದುಡ್ಡು ನೀ ಕೊಡ್ತೀಯ ಅಂತಾನು. ಇನ್ನೂ ಚೀಪ್ ಮೆಂಟಾಲಿಟಿಲೇ ಇರೋ, ಪೆಟ್ರೋಲ್ ದುಡ್ಡು ನೀವು ಕೊಡ್ತೀಯಾ ಅಂತ ಇಲ್ಲ. ಅಥವಾ ಏನೇ ಒಂದು ಹೋಗಿ ಹಾಕು ಅಲ್ಲಿ ಟ್ರೈನ್ ಸರ್ವಿಸ್ ಅಂತ ಕಚಡ ಇದೆ. ತಿರುಮಲ ಏನು ಕಚಡ ಆಗೈತೆ ಸರ್ವಿಸ್. ಕ್ಯಾಮ್ರಾಗ ಒಂಚೂರು ಬಿದ್ದಿಲ್ಲ ಸದ್ಯ. ನಾ ಅದನ್ನು ಹೇಳಿದ್ದೇನು ಹೇಳ್ದೆ ಹೇಳ್ದೆ ನಮ್ಮ ಮನೇಲಿ ಆಡ್ಕೊತಾರೆ ಏಕೆ ಅವಡು ಇವೊಂದು ಹಾಕ್ಬಿಟ್ಟು ಬಿಟ್ಬಿಡ್ತೀನ ಯೂಟ್ಯೂಬ್ ಚಾನಲ್ನ. ಓಡ್ಲಿ ಪಾಪ ನನ್ನ ಕಡೆಯಿಂದ ವ್ಯೂಸ್ ಬರಲಿ ಅಂತ. ಓ ನಿಂದು 1 ವ್ಯೂಸಿಂದ ನನಗೇನು ಮ್ಯಾಟ್ರ್ ಆಗಲ್ಲ ಕಡೆ ಹೋಗು. ಓಡ್ಲಿ ಪಾಪ ಅಂತೆ. ಅಲ್ಲಿಂದ ಹಾಕು ಮ್ಯಾನ್ ವಿತ್ ಲೈಟರ್ ಬಿಗ್ ಬುಕ್ಸ್, ಬಿಗರ್ ಮ್ಯಾನ್ ಬುಕ್ಸ್. ಓಡ್ತೀನಿ ಬಾರೋ. ಏಕೆ ನೀನು ಊಟ ಕೊಡ್ತೀಯಾ? ಇರು, ಸ್ಮೆಲ್ ಬರ್ತಲ್ಲ ಕುಡ್ಕೊಂಡ. ಇವನೇನೋ ಮಾತ್ಗೂ ಊಟ ಕೇಳ್ತಾನೆ. ಊಟ ಕಂಡು ಎಷ್ಟು ದಿನ ಆಯ್ತು ನೀನು ಮಾತ್ಗೂ ಊಟ ಕೇಳ್ತೀಯಾ? ಗೈಸ್ ನಮ್ಮ GTನ ಅವ್ರು ತಗೊಂಡಿದ್ದಾರೆ, ನಾನು ಓಲಾ ತಗೊಂಡಿದ್ದೀನಿ. ಸೊ ನಾನು ಕರೆಕ್ಟ್ ಅವ್ನ ಗಾಡಿ ಬಗ್ಗೆ ಹೇಳ್ತಾ ಇದ್ದೆ, ಅಷ್ಟೊಂದಿಂದ ಅವ್ನ ಗಾಡಿ ಬಗ್ಗೆ ಹೇಳಕ್ಕೆ ಬರ್ತೀನಿ, ಮಧ್ಯದಲ್ಲಿ ಡಿಸ್ಟ್ರಾಕ್ಷನ್ ಆಗೋಯ್ತೈತೆ. ರೆಕಾರ್ಡ್ ಆಗ್ತೈತಾ? ಹಾಂ ರೆಕಾರ್ಡ್ ಆಗ್ತೈತೆ. ಓಕೆ, ಅವ್ನ ಗಾಡಿ ಏನಂದರೆ ಸೀನು ಅದೇ ಟ್ರಿಪ್ಗೆ ಒಂದು ರೈಡ್ ಇತ್ತು. ರೈಡ್ಗೆ ಹೋಗ್ಬೇಕಾದ್ರೆ ಇಂಜಿನ್ ಬ್ರೇಕ್ ಡೌನ್ ಆಯಿತು, ಕ್ರ್ಯಾಂಕ್ ಶಾಫ್ಟೇ ಕಟ್ಟಾಗೈತೆ, ಮತ್ತು ಸಿಲಿಂಡರ್ ಹೆಡ್ಡಲ್ಲೂ ಏನೋ ಪ್ರಾಬ್ಲಮ್ ಆಗೈತೆ. ಏನಕ್ಕೆ ಆಗಿರೋದಂದರೆ ಒಳಗಡೆ ಇಂಜಿನ್ ಬಿಚ್ಚಿದ್ರು, ಅವತ್ತು ಹೋಗಿದ್ವಿ ನೋಡ್ಕೊಂಬರೋಕ್ಕೆ. ಸೊ ಇಂಜಿನ್ ಆಯಿಲು ಒಳಗಡೆ ಎಲ್ಲ ಫುಲ್ಲು ಸ್ಲಡ್ಜ್ ಫಾರ್ಮೇಷನ್ ಆಗಿಬಿಡೈತೆ. ಸ್ಲಡ್ಜ್ ಅಂದರೆ ಒಂಥರ ಕಸ, ಫುಲ್ಲು ಇಂಜಿನ್ ಆಯಿಲೆಲ್ಲ ಗಟ್ಟಿಯಾಗಿ ಕಸ ಥರ ಆಗಿಬಿಡೈತೆ ಅದು. ಏನಕ್ಕಂದರೆ ಟ್ರಯಂಫ್ ಅವ್ರದ್ದು ನೀವು ಓನ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಸರ್ವಿಸ್ ಇಂಟರ್ವಲ್ ಅದ್ರದ್ದು. ಫಸ್ಟ್ ಸರ್ವಿಸ್ ಬಂದು 1,000ಕ್ಕೆ. ಆ 1,000 ಇದ್ದಿದ್ದು ಸೆಕೆಂಡ್ ಸರ್ವಿಸ್ಗೆ ಎಲ್ಲ ಗಾಡಿಗೂ 5,000 10,000 ಇದ್ದರೆ ಇವ್ರದ್ದು 16,000 ಇದೆ ಸೆಕೆಂಡ್ ಇಂಟರ್ವಲ್ ಸರ್ವಿಸ್ದು. 16,000 1 ವರ್ಷ ಇರೋದು. ಸೊ ಅಲ್ಲಿವರೆಗೂ ನೀವು ಆಯಿಲ್ ಅಷ್ಟು ತಡ್ಕೊಳ್ಳೋದೇ ಇಲ್ಲ ಗಾಡಿ. 1 ವರ್ಷದವರೆಗೂ ನೀವು ಆಯಿಲ್ನ ಚೇಂಜ್ ಮಾಡ್ತಾ ಇರಬೇಕು ಅವಾಗವಾಗ. ಅವ್ರದ್ದು ಬರೋದು ಫುಲ್ಲಿ ಸಿಂಥೆಟಿಕ್ಕೇ. ಫುಲ್ಲಿ ಸಿಂಥೆಟಿಕ್ಗೆಲ್ಲ ಇಂಜಿನ್ ಆಯಿಲ್ ಲೈಫ್ ಬಂದು 5,000 ಕಿಲೋಮೀಟ್ರ್ ಇರುತ್ತೆ. ಸೊ ಅದರಿಂದ
ಒಂದು ಆಯಿಲೆಲ್ಲ ಫುಲ್ ಇದಾಗಿ ಒಂಥರ ಒಳಗಡೆ ಸ್ಲಡ್ಜ್ ಫಾರ್ಮೇಷನ್ ಆಗಿ ಕ್ರ್ಯಾಂಕ್ ಶಾಫ್ಟ್ಗೆಲ್ಲ ಅಂಟ್ಕೊಂಡು ಕ್ರ್ಯಾಂಕ್ ಶಾಫ್ಟೇ ಕಟ್ ಆಗಿಬಿಟ್ಟಿತ್ತು ಒಂದು ಇಂಜಿನ್ದು. ಸೊ ಇದು ಅವ್ನ ತಪ್ಪೇನಿಲ್ಲ ಅಲ್ವಾ ಇದರಲ್ಲಿ. ಸೊ ವಾರಂಟಿ ಕ್ಲೈಮ್ ಆಯಿತು ಅವನಿಗೆ, ಇಂಜಿನ್ ವಾರಂಟಿ 20 ಡೇಸ್ ಆಗೈತಿ ಅವ್ನು ಗಾಡಿ ಕೊಟ್ಟು. 20 ಡೇಸ್ ಅಲ್ಲ, 13th ಕೊಟ್ಟಿರೋದು ಅವನು, ಇವತ್ತು 30th, 17 ಡೇಸ್ ಆಗಿದೆ ಎಕ್ಸಾಕ್ಟಾಗಿ ನೀವು ನೋಡೋದಾದರೆ. ಸೊ ಈ 17 ಡೇಸಲ್ಲಿ ಪಾರ್ಟ್ಸ್ ಬರೋಕ್ಕೇ 12 to 13 ಡೇಸ್ ಆಯಿತು. ಅದಾದಮೇಲೆ ಅವರು ಇಂಜಿನ್ ಒಳಗಡೆ ಎಲ್ಲ ಅಸೆಂಬಲ್ ಮಾಡಿ ಟೆಸ್ಟ್ ಮಾಡಿ ಇವತ್ತು ಡೆಲಿವರಿಗೆ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನೀವು ಕಾಲಲ್ಲಿ ಕೇಳಿಸ್ಕೊಂಡ್ರಿ ಅನಿಸುತ್ತೆ, ಇವತ್ತು ಡೆಲಿವರಿ ಕ್ಯಾನ್ಸಲ್ ಆಗಿದೆ. ಇವಾಗ ಜಸ್ಟ್ ಫೋನ್ ಮಾಡೋರು ನೋಡಿ, ಬೆಳಗ್ಗೆನೇ ಹೇಳಿದ್ರು ಬನ್ನಿ ಅಂತ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ನಾವು ಮಧ್ಯಾಹ್ನ ಹೋಗೋದ ಅಂದ್ಬಿಟ್ಟು ಇವಾಗ ಹೋಗ್ತಿದ್ದು, ಇವಾಗ ಜಸ್ಟ್ ಫೋನ್ ಮಾಡೋರೆ ಗಾಡಿ ಇನ್ನೂ ರೆಡಿ ಇಲ್ಲ, ಏನೋ ಸೌಂಡ್ ಬರ್ತೈತೆ ಅಂದ್ಬಿಟ್ಟು. ಬೆಳಗ್ಗೆನೇ ಹೇಳಿದ್ರೆ ಅದನ್ನೂ ಸರಿಯಾಗಿರೋದು. ಫ್ಯೂಯಲ್ ಹಾಕ್ಸ್ಬಿಡೋಣ ನಮ್ಮ GTಗೆ. ಅಣ್ಣ 600ಕ್ಕೆ ಹಾಕಿ. ನೋಡಿ ಮತ್ತೆ ಡಿಸ್ಟ್ರ್ಯಾಕ್ಟ್ ಆಯಿತು ಅವ್ನ ಗಾಡಿ ಬಗ್ಗೆ ಹೇಳ್ಬೇಕಾರೆ. ಅವ್ನ ಗಾಡಿ ಬಗ್ಗೆ ಹೇಳೋದು ಈ ವಿಡಿಯೋದಲ್ಲಿ ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಪದೇ ಡಿಸ್ಟ್ರಾಕ್ಷನ್ ಆಗ್ತಾನೇ ಐತೆ. ಅಸೆಂಬಲ್ ಎಲ್ಲ ಆದಮೇಲೆ ಇವತ್ತು ಚೆಕ್ ಮಾಡೋರಂತೆ. ಅಂದರೆ ಇವ್ರು ನಮಗೆ ಬೆಳಗ್ಗೆ ಹೇಳಿದಾಗ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಬರೀ ಅಸೆಂಬಲ್ ಮಾಡಿ ಇಟ್ಟಿದ್ರು ಅಷ್ಟೇ ಅನಿಸುತ್ತೆ, ಇನ್ನೂ ಚೆಕ್ ಮಾಡಿರಲಿಲ್ಲ ಗಾಡಿದು. ಇವಾಗ ಚೆಕ್ ಮಾಡಿಬಿಟ್ಟು ಅದ್ರಲ್ಲಿ ಮತ್ತೆ ನಾಕಿಂಗ್ ಸೌಂಡ್ ಏನೋ ಬರ್ತಿತ್ತಂತೆ, ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಬಿಚ್ಚಬೇಕು ಇಂಜಿನ್ನ ನೋಡಬೇಕು ಅಂದ್ಬಿಟ್ಟು ನಾಳೆ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಇವನಂತೂ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟವನೇ ಸೃಜನು ಗಾಡಿ ಇಲ್ದೇನೆ. ಇನ್ನೇನು 17 ಡೇಸು ಇಂದ ಗಾಡಿ ನಮ್ಮ ಕೈಯಲ್ಲಿ ಇಲ್ಲ ಅಂದರೆ ಯಾರಿಗೆ ಆದರೂ ಉರಿಯುತ್ತೆ. ಕ್ಯಾಪ್ ಇಲ್ಲೇ ಉದುರಿಸ್ಬಿಟ್ಟು ಹೋಗೋನೆ ಗೈಸ್, ಇವಂದೇ ಇದು ಕ್ಯಾಪು. ನೀವೇನಾದರೂ ಟ್ರಯಂಫ್ ಫೋನ್ ಮಾಡಿದರೆ ನಿಮ್ಮ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ, ನಾನು ತಿಳ್ಕೊಬೇಕು. ಯಾಕೆಂದರೆ ಬರೀ ಇವ್ರು ಮಾತ್ರ ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ನಾನು ಓನ್ ಮಾಡಿಲ್ವಲ್ಲ ಟ್ರಯಂಫು. ಸೊ ಅವ್ರ ಬಗ್ಗೆ ಏನು ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಎಲ್ಲ ಆರಿಸ್ಬಿಟ್ಟು ಹೋಗ್ರು. ಏಕೆ? ಅಂತ ಕೆಲಸ ಎಲ್ಲ ಮಾಡಬೇಡ ಕಣಪ್ಪ. ಆಮೇಲೆ ನೀನು ಬಿದ್ದರೆ ಪರವಾಗಿಲ್ಲ, ನೀನು ಬಿದ್ದರೆ ಅವ್ನು ಬೀಳ್ತಾನೆ, ಅವ್ನು ಬಿದ್ದರೆ ಗಾಡಿ ಬಿದ್ದೈತದೆ. ಗೈಸ್, ನಾನು ಮಡ್ಗಾರ್ಡ್ ತೆಗ್ದಿರೋ ಲುಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ಕೆಲವ್ರಿಗೆ ಇಷ್ಟ ಆಗ್ತಿದೆ, ಕೆಲವ್ರಿಗೆ ಇಷ್ಟ ಆಗ್ತಿಲ್ಲ. ನನಗಂತೂ ಪರ್ಸನಲಿ ಇಷ್ಟ ಆಯಿತು, ಎಕ್ಸ್ಪೋಸ್ ಟೈರ್ ಲುಕ್ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಹೆಂಗೂ ಅಲ್ಲಿಗೆ ಹೋಗಬೇಕು ಅಂತ ರೆಡಿಯಾಗಿ ಬಂದ್ಬಿಟ್ಟಿದ್ವಿ. ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಲೊಕೇಶನ್ಗೆ ಹೋಗ್ತಾಯಿದ್ದೀವಿ. ನೇಚರ್ ನೋಡ್ರಿ, ಬ್ಲ್ಯಾಕ್ ಕ್ಲೌಡ್ಸ್ ಫಾರ್ಮ್ ಆಗಿದೆ, ಮಳೆ ಬರೋ ಥರ ಇದೆ. ಮಳೆ ಬರ್ತಿದ್ರೆ ಸಾಕು. ಲೈಟಾಗಿ ಡ್ರಿಸ್ಲಿಂಗ್ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ ಇನ್ನು ವೆದರು. ಬಟ್ ಜೋರಾಗಿಬಿಟ್ರೆ ಕಷ್ಟ. ನಾವು ಹೋಗ್ಬೇಕಲ್ಲ ತಿರ್ಗಾ ಮನೆಗೆ.